ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ಕಟ್ಟಿಕೊಳ್ಳುವ, ನೋವನ್ನ ನುಂಗಿಕೊಂಡು ನಗುವ ಬೀರುವ, ಶಿಸ್ತಿನ ಸೈನಿಕರಂತೆ ಬದುಕುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನ ಬಚ್ಚಿಟ್ಟಿರುವವರೇ ಮಕರ ರಾಶಿಯವರು. ಮಕರ ರಾಶಿಯ ಬಂಧುಗಳೇ, ನೀವೀ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇದು ಆಕಸ್ಮಿಕವಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಹಂತದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟದೇವರು ಅಥವಾ ಕುಲದೇವರು ಒಂದು ಸ್ಪಷ್ಟ ಸಂದೇಶ ಕೊಡಲು ಬಯಸಿದ್ದಾರೆ. ಇವತ್ತು ನಾನು ನಿಮಗೆ ಹೇಳೋದು, ನಿಮ್ಮ ಜೀವನದಲ್ಲಿ ಯಶಸ್ಸು, ಮನೆ, ಹಣ, ಶಾಂತಿ, ಸ್ಥಿರತೆ ಬರಬೇಕಾದ್ರೆ ನೀವು ಮಾಡಬೇಕಾದ 5 ಪ್ರತಿಜ್ಞೆಗಳು ಯಾವುವು ಅನ್ನೋದನ್ನ. ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಕಮೆಂಟ್ನಲ್ಲಿ ಓಂ ಶನೀಶ್ವರಾಯ ನಮಃ ಎಂದು ಬರೆಯಿರಿ. ಫೈರ್, ಮಕರ ರಾಶಿಯ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನು? ಮಕರ ರಾಶಿಯವರು ಎಷ್ಟೇ ಪ್ರಯತ್ನ ಮಾಡಿದರೂ ನಿಮಗೆ ಇಷ್ಟಪಟ್ಟದ್ದು ಸಮಯಕ್ಕೆ ಸರಿಯಾಗಿ ಸಿಗಲ್ಲ. ಬಿಸ್ನೆಸ್, ಜಾಬ್, ಹಣ, ಕುಟುಂಬ ಎಲ್ಲದರಲ್ಲೂ ತೊಂದರೆ ಎದುರಾಗ್ತಿರತ್ತೆ. ಆದರೆ ನಿಮ್ಮ ದೊಡ್ಡ ಶಕ್ತಿ ಏನಂದ್ರೆ, ನೀವು ಸೋಲಲ್ಲ, ನೀವು ನಿಧಾನವಾಗಿ ಗೆಲ್ಲುವವರು, ಕಷ್ಟ ಬಂದರೂ ತಾಳ್ಮೆಯಿಂದ ಮುನ್ನುಗ್ಗುವವರು. ಈಗ ನಿಮ್ಮ ಜೀವನದ ಅಭಿವೃದ್ಧಿಗಾಗಿ ಮಾಡಬೇಕಾದ 5 ಸಂಕಲ್ಪಗಳು ನೋಡೋಣ. 1ನೇ ಪ್ರತಿಜ್ಞೆ, ನನಗೆ ಸ್ವಂತ ಮನೆ, ವಾಹನ ಬೇಕು ಎಂಬ ಸಂಕಲ್ಪ. ಮಕರ ರಾಶಿಯವರು ಹಲವಾರು ಬಾರಿ ಸೈಟ್ ಇದ್ದರೂ ಮನೆ ಕಟ್ಟೋದು ಮುಂದಕ್ಕೆ ಹೋಗಲ್ಲ. ಕೆಲವೊಮ್ಮೆ ಮನೆ ಇದ್ದರೂ ಮಾರಬೇಕಾದ ಪರಿಸ್ಥಿತಿ ಬರುತ್ತೆ, ಅಥವಾ ಸ್ವಂತ ಮನೆ ಇದ್ದರೂ ಬಾಡಿಗೆ ಮನೆ ಜೀವನ. ಆದ್ದರಿಂದ ಇವತ್ತಿನಿಂದ ಒಂದು ಮಾತು ನಿಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಇರಲಿ. ಏನೇ ಆಗಲಿ, ನನಗೆ ಸ್ವಂತ ಮನೆ ಕಟ್ಟಲೇಬೇಕು, ನನಗೆ ಹೊಸ ವಾಹನ ಖರೀದಿಸಲೇಬೇಕು. ಹಣೆ ಬರಹ ಸರಿಯಿಲ್ಲ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಡಿ. ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ಅನ್ನುವ ನಂಬಿಕೆ ಇರಲಿ. 2ನೇ ಪ್ರತಿಜ್ಞೆ, ಬೇರೆಯವರ ವ್ಯಂಗ್ಯ ಮಾತಿಗೆ ಕಿವಿ ಕೊಡಲ್ಲ. ಸಂಬಂಧಿಕರು, ಸ್ನೇಹಿತರು, ಕೋವರ್ಕರ್ ಅವರು ಹೇಳ್ತಾರೆ, ನೀನು ಏನೂ ಸಾಧನೆ ಮಾಡಿಲ್ಲ, ನಿನ್ನಿಂದ ಆಗಲ್ಲ, ವಯಸ್ಸಾಗ್ತಾ ಇದೆ. ಈ ಮಾತುಗಳನ್ನ ಮನಸ್ಸಿಗೆ ಹಾಕಿಕೊಂಡ್ರೆ ನಿಮ್ಮ ಶಕ್ತಿ ಕುಗ್ಗುತ್ತೆ. ಹಾಲಿಗೆ 1 ಹನಿ ಹುಳಿ ಬಿದ್ದರೆ ಹಾಲು ಕೆಡೋದು ಹೇಗೋ, ಅದೇ ರೀತಿ ನೆಗೆಟಿವ್ ಮಾತುಗಳು ನಿಮ್ಮ ಜೀವನವನ್ನ ಕೆಡಿಸಿಬಿಡ್ತವೆ. ಆದ್ದರಿಂದ ಸಂಕಲ್ಪ ಮಾಡಿ, ನಾನು ನನ್ನ ಗುರಿಯ ಕಡೆ ಫೋಕಸ್ ಮಾಡ್ತೀನಿ, ಬೇರೆಯವರ ಮಾತು ಇಗ್ನೋರ್ ಮಾಡ್ತೀನಿ. 3ನೇ ಪ್ರತಿಜ್ಞೆ, ಆರೋಗ್ಯವೇ ಮೊದಲ ಆದ್ಯತೆ. ಮಕರ ರಾಶಿಯವರು ಹಾರ್ಡ್ ವರ್ಕ್ನಲ್ಲಿ ಮುಳುಗಿ ಆರೋಗ್ಯವನ್ನೇ ಹಾಳು ಮಾಡ್ಕೊಳ್ತೀರಾ. ಆದರೆ ನೆನಪಿಡಿ, ಆರೋಗ್ಯ ಇದ್ದರೆ ಹಣ ಬರುತ್ತೆ, ಆರೋಗ್ಯ ಇಲ್ಲದಿದ್ದರೆ ಹಣ ಇದ್ದರೂ ಪ್ರಯೋಜನ ಇಲ್ಲ. ನಿಮ್ಮ ಮನಸ್ಸಿಗೂ ದೇಹಕ್ಕೂ ವಿಶ್ರಾಂತಿ ಕೊಡಿ, ನಿಮಗೆ ಇಷ್ಟವಾದ ಕೆಲಸ ಮಾಡಿ. ಬೇರೆಯವರಿಗಾಗಿ ಅತಿಯಾಗಿ ಕಾಂಪ್ರಮೈಸ್ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಬೇಡಿ. ಸಂಕಲ್ಪ ಮಾಡಿ, ನನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. 4ನೇ ಪ್ರತಿಜ್ಞೆ, ಅವಶ್ಯಕತೆ ಇದ್ರೆ ಊರು ಬಿಟ್ಟು ಹೋಗುತ್ತೇನೆ. ಮಕರ ರಾಶಿಯವರಿಗೆ ಹುಟ್ಟೂರಿನ ಮೇಲೆ ವಿಶೇಷ ಪ್ರೀತಿ ಇರುತ್ತೆ. ಆದರೆ ದೊಡ್ಡ ಸಾಧನೆ ಬೇಕಾದ್ರೆ ಕೆಲವೊಮ್ಮೆ ಊರು ಬಿಟ್ಟು ಹೋಗಲೇಬೇಕು. ಹುಟ್ಟೂರು ತಾಯಿ ಇದ್ದಂತೆ, ಹೊರಗಿನ ದುಡಿಮೆ ಜೀವನ ಸಂಗಾತಿ ಇದ್ದಂತೆ. ತಾಯಿಯನ್ನು ಮರೆತಿಲ್ಲ, ಆದರೆ ಹೊರಗಡೆ ದುಡಿದು ಹಣ ಸಂಪಾದಿಸಿ ನಿಮ್ಮ ಊರಿಗೆ ಗೌರವ ತರುವಂಥ ಸಾಧನೆ ಮಾಡಬೇಕು. ಸಂಕಲ್ಪ ಮಾಡಿ, ನಾನು ದೊಡ್ಡ ಯಶಸ್ಸಿಗಾಗಿ ಸ್ಥಳ ಬದಲಾಯಿಸಲು ಸಿದ್ಧನಿದ್ದೇನೆ. 5ನೇ ಪ್ರತಿಜ್ಞೆ, ಅನಗತ್ಯವಾಗಿ ಜಗಳ ಮಾಡಲ್ಲ, ಶಾಂತಿಯಾಗಿ ಮುಂದುವರಿಯುತ್ತೇನೆ. ಮಕರ ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುವವರು. ಸತ್ಯ ಹೇಳುವವರಿಗೆ ಶತ್ರುಗಳು ಜಾಸ್ತಿ. ನಿಮ್ಮ ಬಾಸ್, ಕೋವರ್ಕರ್, ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ರೆ ಅವರ ಜೊತೆ ವಾದ ಮಾಡೋದು ಬೇಡ. ಅವಶ್ಯಕತೆ ಇದ್ದಾಗ ಮಾತ್ರ ಉತ್ತರ ಕೊಡಿ, ಇಲ್ಲದಿದ್ರೆ ಅವಾಯ್ಡ್ ಮಾಡಿ. ಅತೀ ಮುಖ್ಯ, ನಿಮ್ಮ ಎನರ್ಜಿಯನ್ನು ಜಗಳಕ್ಕೆ ಅಲ್ಲ, ನಿಮ್ಮ ಫ್ಯೂಚರ್ಗೆ ಬಳಸಿ. ಸ್ಟಾರ್, ಈ 5 ಸಂಕಲ್ಪ ಪಾಲಿಸಿದ್ರೆ ಏನಾಗುತ್ತೆ? ನಿಮ್ಮ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೀವೀ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಿ ಐಡೆಂಟಿಟಿ ಕ್ರಿಯೇಟ್ ಮಾಡಲೇಬೇಕು.
ಹೆಸರು, ಕೀರ್ತಿ, ಗೌರವ ಇವೆಲ್ಲ ನಿಮ್ಮ ಪಾಲಾಗುತ್ತವೆ. ಫೈರ್ ಪರಿಹಾರ, ಶನಿದೇವನ ದೈವಿಕ ಮಾರ್ಗ. ಮಕರ ರಾಶಿಯ ಅಧಿಪತಿ ಶನಿದೇವರು. ಶನಿದೇವರು ಸೇವೆಯಿಂದ ಮಾತ್ರ ಸಂತುಷ್ಟನಾಗುತ್ತಾನೆ. ಪ್ರತಿ ಶನಿವಾರ ಬಡವರಿಗೆ, ವೃದ್ಧರಿಗೆ ಅಥವಾ ಅಶಕ್ತರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇವು ನಿಮ್ಮ ಜೀವನದ ಅನುಮಾನ, ಭಯ, ನಿರಾಶಾವಾದವನ್ನು ದೂರ ಮಾಡುತ್ತದೆ. ಮತ್ತೊಂದು ಮುಖ್ಯ, ಸಣ್ಣ ಯಶಸ್ಸು ಬಂದರೂ ಕೂಡ ದೇವರನ್ನು ಸ್ಮರಿಸಿ ಇದು ನಿಮ್ಮ ಕೃಪೆ ಎಂದು ಕೃತಜ್ಞತೆ ಸಲ್ಲಿಸಿ. ರೇನ್ಬೋ ಕೊನೆ ಸಂದೇಶ. ಮಕರ ರಾಶಿಯವರೇ, ನಿಮ್ಮ ಸಹನೆಯ ಪರೀಕ್ಷೆ ಈಗ ಮುಗಿದಿದೆ. ಇನ್ನು ನಿಮ್ಮ ವಿಜಯೋತ್ಸವ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಕಣ್ಣೀರು ಆನಂದದ ಕಣ್ಣೀರಾಗಿ ಬದಲಾಗಲಿದೆ. ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟದೇವರು ನೀಡಿರುವ ಸ್ಪಷ್ಟ ಸಂದೇಶ. ನಿಮ್ಮ ನಂಬಿಕೆಯ ಸಂಕೇತವಾಗಿ ಕಮೆಂಟ್ನಲ್ಲಿ ನಿಮ್ಮ ಕುಲದೇವರ ಹೆಸರನ್ನು ಬರೆಯಿರಿ ಅಥವಾ ಜೈ ಶನಿದೇವ ಎಂದು ಬರೆಯಿರಿ. ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಈ ರೀತಿಯ ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.